ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಆಫ್ಟರ್ನೂನ್. ಟೈಮ್ ನೋಡ್ರಿ 2:30 ಆಗೈತಿ. ಮಾರ್ನಿಂಗ್ ಶಿಫ್ಟ್ ಇತ್ತು, ಹೋಗಿ ಬಂದೆ ನೋಡ್ರಿ ಡ್ಯೂಟಿಗೆ. ಹೋಗಿ ಬಂದು ಇವತ್ತು ಮಧ್ಯಾಹ್ನದಿಂದ ಲಾಸ್ಟ್ ನೋಡ್ಕೊಂಡು ಇವತ್ತಿನ ಕಂಟಿನ್ಯೂಸ್ ಏನೆಲ್ಲ ಆಗುತ್ತೆ ಎಲ್ಲನೂ ಶೇರ್ ಮಾಡ್ಕೊತಂತ. ಲಾಸ್ಟ್ ಲಾಗ್ ನೋಡಿರ್ಬೇಕು ನೀವು. ಚಾಚಿ ನಮ್ದು ಹಾಸ್ಪಿಟಲ್ ವರ್ಕ್ ಮಾಡ್ತಾ ಅಂತ ಹೇಳಿದ್ರೆ ಅವ್ರ ಮಗಳದ ಮ್ಯಾರೇಜ್ ಐತೆ ನೋಡ್ರಿ. ಮನೆ ಇನ್ವೈಟ್ ಮಾಡಿ ಹೋಗಿದ್ಲಿ. ಇವತ್ತು ಮ್ಯಾರೇಜ್ ಕೊಂತೀವಿ. ಚಿನ್ನಗೂ ಒಂದು ಸ್ವಲ್ಪ ಆರಾಮಿದ್ದಿಲ್ಲ ನೋಡ್ರಿ, ಇವಾಗ ಆರಾಮಾಗ್ಯಾನ. ಅದಕ್ಕೆ ಚಿನ್ನೂ ಮನೆಗೆ ಬಿಟ್ಟು ಹೊಂಟೇವು, ಗಾಳಿಗೆ ಬೇಡ ಅಂತೇಳಿ ನಮ್ಮ ಮನೆಯವ್ರು ಹಾಕೊಂಡು ಹೊಂಟಿವಿ. ಡ್ಯೂಟಿಯಿಂದ ಬಂದು ನೋಡ್ರಿ ಈ ಥರ ರೆಡಿ ಆಗಿನಿ, ಡ್ರೆಸ್ ಹಾಕೊಂಡು ರೆಡಿಯಾಗಿ ಹೊಂಟಿ ನೋಡ್ರಿ. ಬರೀ ಹೋಗಿ ಒಂದು ಸ್ವಲ್ಪ ಹಂಗೆ ಮಾರ್ಕೆಟ್ನಾಗ ಸ್ವಲ್ಪ ಫ್ರೂಟ್ಸ್ ತೊಗೊಳೋದೈತಿ. ಹೋಗಿ ಅಲ್ಲಿ ಇನ್ವೈಟ್ ಮಾಡಿರಲ್ಲ ಮ್ಯಾರೇಜ್ಗೆ ಹೋಗಿ ಬರೋತ್ತಿಗೆ ಏನೋ ತೊಗೊಂಡ್ಬರ್ಬೇಕಂತ. ಲಾಸ್ಟ್ ಮನೆ ಹೋಗ್ಬೇಕಂದ್ರೆ ಹೋಗೋದೇ ಆಗಲಿ, ಎಲ್ಲಿ ಹೋಗೋದಾಗಂಗಿಲ್ಲ ನೋಡ್ರಿ. ಹುಡುಗರಿಗೆ ಆರಾಮಿರಲಿಲ್ಲ ಅಂದ್ರೆ ಹಂಗೆ ಆಗುತ್ತೆ. ಬರೀ ಟೈಮ್ ಆಗಿ ಪಟ್ಪಟ್ಟು ಹೋಗೋದಂತ. ಗಿಫ್ಟು ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಗಿಫ್ಟ್ ತೊಗೊಂಡಿವಿ. ಹೊಂಟಿ ನೋಡ್ರಿ ನಮ್ಮ ಮನೆಯವರು. ನಾವು ಸ್ವಲ್ಪ ಮಳೆ ಬರಂಗಾಗೈತಿ, ಫುಲ್ ಹನಿ ಏನಾಗುತ್ತೆ ಗೊತ್ತಿಲ್ಲ. ಹೋಗೋದ್ರ ಕಳಿಸ್ಕೊತೀವಿ ಗೊತ್ತಿಲ್ಲ. ಅಟ್ಲೀಸ್ಟ್ ಮ್ಯಾರೇಜ್ಗೆ ಹೋಗಿ ಬಂದ್ರೆ ನಡೀತಿತ್ತು ನೋಡ್ರಿ. ಹೋಗಾಗ ಬಂದ್ರೆ ಫುಲ್ ಹಸಿ ಆಗ್ಬಿಟ್ಟಿತ್ತು ನೋಡ್ರಿ ಹೆಂಗಾಗೈತಿ. ಫುಲ್ ಕ್ಲೈಮೇಟ್ ಎಲ್ಲ ಮಸ್ತ್ ಐತಿ, ಬಟ್ ಇವಾಗ ಸ್ವಲ್ಪ ನೋಡ್ರಿ ಫುಲ್ ಬೆಟ್ಟ ಆಗ್ಬಿಡ್ತಿತ್ತು ಇದು ಅಂದ್ರೆ. ಹೊಂಟಿವಿ ನೋಡ್ರಿ ನಮ್ಮ ಮನೆಯವರು. ನಾವು ಆ್ಯಕ್ಚುಲಿ ಒಂದು 2-3 ಕೆಲಸ ಇದೆ ನೋಡ್ರಿ. ಅದಕ್ಕೆ ಆ ಕಡೆ ಹೋದ್ರಾಯ್ತು. ಮಾರ್ಕೆಟ್ ಕಡೆ ಹೋಗ್ಬೇಕಾದ್ರೆ ಒಂದೇ ಕೆಲಸಕ್ಕೆ ಹೋಗೋದಾಗಲ್ಲ ನೋಡ್ರಿ. ಯಾಕಂದ್ರೆ ನಮ್ಮ ಮನೆಯಿಂದ ಭಾಳ ದೂರ ಆಗುತ್ತದು. ಒಂದು 5-6 ಕಿಲೋಮೀಟರ್ ಆಗುತ್ತೆ. ನಮ್ಮ ಮನೆ ಇರೋದೇನೈತಿ ಸುಲಾಪುರ ರೋಡಿಗೆ ಇರ್ತೈತೆ. ಅದು ನೋಡಿ ಗಾಂಧಿ ಚೌಕಿಗೆ ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ ಅಂತೇಳಿ ಅಲ್ಲಿ ಏನಾರ ಒಂದು ಕೆಲಸಕ್ಕೆ ಹೋದ್ವಿ ಅಂದರೆ ಎಲ್ಲನೂ ಮಾಡ್ಕೊಂಬಂದ್ರೆ ಆಯಿತು ಅಂತೇಳಿ. ಮ್ಯಾರೇಜು ಇತ್ತಲ್ಲ, ಮ್ಯಾರೇಜು ಮುಗಿಸ್ಕೊಂಬರುವಾಗ ಫ್ರೂಟ್ಸ್ ಅದು ತೊಗೊಂಬರ್ಬೇಕು. ಶಿವದಲ್ರಿ ಚಿನ್ನಗ ಆರಾಮಿಲ್ಲ ಅಂತೇಳಿ ಅದಕ್ಕೆ ಅವ್ನು ಹೋಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಜೀವದ ನೋಡಿ. ಫ್ರೂಟ್ಸ್ ಮ್ಯಾಗ ಸರಿಯಾಗಿ ಊಟ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಫ್ರೂಟ್ಸ್ ತಿಂದಂದ್ರೆ ಅದ್ರ ಮ್ಯಾಗ ಇದಾಗುತ್ತೆ. ಅದ್ರಾಗ ಮೊದಲೇ 3 ಟೈಮ್ಸ್ ಟ್ಯಾಬ್ಲೆಟ್ ಕೊಟ್ಟಾರ ನಾವು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಅದು ಅದಕ್ಕೆ ನಂಗೆ ಹೋಗ್ಬಾಳ ಅಂತ ಮನಸ್ಸಿತ್ತು. ಬಟ್ ಅವ್ರು ಭಾಳ ದಿವ್ಯಾನ ನಾ ಇದ್ಲು ಹೋಗೋ ಮನೆಗಿದ್ಲು ಅಂತ ತಿಳ್ಕೇಶನ್ ಬಂದೀವಿ ನೋಡ್ರಿ ಹೋಗೋಕತ್ತೀವಿ. ಅದ್ರಾಗ ನಮ್ಮ ಮನೆಯಿಂದ ಜುಮ್ಮಾ ಮಸೀದ್ ಹಾಲ್ ಬರ್ತದೆ ನೋಡ್ರಿ. ಜುಮ್ಮಾ ಮಸೀದ್ ಐತಿ, ಅಲ್ಲಿ ಬರ್ತದೆ ಅವರು. ಜುಮ್ಮಾ ಮಸೀದ್ ಅದ್ರಾಗ ಐತೆ. ಜುಮ್ಮಾ ಮಸೀದ್ ಜಾಮಿಯಾ ಹಾಲ್ ಅಂತ ಹೇಳಿದ್ರು ಅವರು. ಜುಮ್ಮಾ ಮಸೀದ್ ಹಿಂದೆ ಆಗತ್ತಂತ ಇಲ್ಲಿ ಐತೆ ನೋಡ್ರಿ. ಜುಮ್ಮಾ ಮಸೀದ್ ಜಾಮಿಯಾ ಹಾಲ್ ಅದು ಸೈಡೇ ಅಂತಂದ್ರು. ಏನು ಭಾಳ ದೂರ ಆಗಂಗಿಲ್ಲ, ಗೊತ್ತಿತ್ತಿಲ್ಲ ಅಂತ. ಮೇನ್ ರೋಡಿಗೆ ಇದ್ರೆ ಗೊತ್ತಾಗಂಗಿಲ್ಲ ನೋಡಿ. ಒಳಗಡೆ ಇದ್ರೆ ಎಂಟ್ರಿ ಫಸ್ಟ್ ಎಂಟ್ರಿ ಆದ ತಕ್ಷಣ ಸ್ಟ್ರೇಟ್ ಹೋಗಿ ಸ್ಟಡಿ ಹೋದ್ರೆ ಅಲ್ಲೇ ಹಾಲೇ ಐತೆ ಅಂತ ಹೇಳಿದ್ರು. ಹಂಗಾಗಿ ಬಂದೆ ನೋಡ್ರಿ. ಆಲ್ರೆಡಿ ಇದೇ ನೋಡ್ರಿ ಮ್ಯಾರೇಜ್ ಹಾಲ್, ಜಾಮಿಯಾ ಹಾಲ್ ಅಂತ. ಆಲ್ಮೋಸ್ಟ್ ಅಲ್ಲಿ ಗೊತ್ತಿರಬೇಕು. ಬಟ್ ನಾವು ಬಂದಿದ್ದು ಫಸ್ಟ್ ಟೈಮ್. ಕರೆಕ್ಟ್ ನಾವು ಅಲ್ಲಿ ಮ್ಯಾರೇಜ್ ಬರೋಣ ಮಳೆ ಸ್ಟಾರ್ಟ್ ಆಯ್ತು ನೋಡಿ. ನಾವು ಒಳಗೆ ಹೋದ್ವಿ, ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ. ಫುಲ್ಲು ಜೋರಿತ್ತು. ಇನ್ನೊಂದು ಸ್ವಲ್ಪ ಫುಲ್ಲು ತೆಗೆಸ್ಕೊತಿದ್ದೆವು. ಸಿಕ್ಕಾಪಟ್ಟಿ ಜೋರು ಬಂತು ನೋಡ್ರಿ ಮಳೆ. ಒಂದು 1/2 hour ಒಳಗೆ ಇದ್ವಿ ನಾವು. ಜಾಮಿಯಾ ಶಾದಿ ಹಾಲ್ ನೋಡ್ರಿ. ಇವ್ರ ಚಾಚಿ, ಇವ್ರ ಮಗಳಿದೆ ನೋಡ್ರಿ ಮ್ಯಾರೇಜ್. ಇವರೇ ವರ್ಕ್ ಮಾಡ್ತಿರು ನೋಡಿ. ಆಲ್ರೆಡಿ ಊಟ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾವೆಲ್ಲ ವೆಜ್ ನೋಡ್ರಿ, ಪ್ಯೂರ್ ವೆಜ್. ನಾವು ಎಗ್ಗು ತಿನ್ನಂಗಿಲ್ಲ. ಅದಕ್ಕೆ ಹಂಗಾಗಿ ಅವ್ರೆಲ್ಲ ನಾವು ಬೇಡ ಅಂದ್ರೂ ಸುಮ್ಮನೆ ಮ್ಯಾಗ ಹೋಗಿ ಬರ್ರಿ ಭೇಟಿ ಆಗಿ ಬರೋ ಈಗ ಅಂತಂದ್ರು. ಅವ್ರ ಮಗಳಿಗೆ ಭೇಟಿ ಹಾಕಿ ಬಂದಿವಿ ನೋಡ್ರಿ. ಮೇಲೆ ಅವ್ರ ಕಡೆ ಎಲ್ಲ ಗೊತ್ತಲ್ಲ, ಒಂದು ಕಡೆ ಹುಡುಗ ಒಂದು ಕಡೆ ಹುಡುಗಿ. ಲಾಸ್ಟ್ ಟೈಮ್ ಇವಾಗಂತರೂ ಜಾಸ್ತಿನ ಯಾವ ಮದ್ವೆಗೆ ಹೋಗಿನಿ. ಅವಿಗೆ ಇಷ್ಟು ವಿಶ್ ಮಾಡಿ ಫೋಟೋ ಗಿಫ್ಟ್ ಎಲ್ಲ ಕೊಡಾಕತ್ತೀನಿ ನೋಡ್ರಿ. ಅವಿ ಕೈ ಕೊಟ್ಟಿದ್ದೆ ನಾನು ಅವ್ರ ಹುಡುಗಿ ಕೈಗೆ ವಿಡಿಯೋ ಮಾಡೋಕೆ. ಹಂಗಾಗಿ ಸುಮಕಿಗೆ ಎಷ್ಟು ಗೊತ್ತಾಗತ್ತೋ ಅಷ್ಟು ವಿಡಿಯೋ ಮಾಡ ನೋಡ್ರಿ ಅವಿ. ಅವ್ರ ಮಮ್ಮಿ ನೋಡ್ರಿ, ಇವರು ಹೇಳಿದ್ನಲ್ಲ ಆಗಲೇ ಹಸೀನಾ ಚಾಚಿ ಅಂತೇಳಿ. ಆಕೆಗೆ ಇಷ್ಟು ವಿಶ್ ಮಾಡಿ ಗಿಫ್ಟ್ ಅದೆಲ್ಲ ಕೊಟ್ವಿ. ನಮ್ಮ ಮನೆಯವ್ರಿಗೆ ಬಂದ್ವಿ ಅಲ್ಲ ಅಂತ ಅವ್ರು ಕೆಳಗಡೆ ಇದ್ರು. ಈಗ ಊಟ ಮಾಡಾಕತ್ತಿ ನೋಡ್ರಿ. ಇದೇನಿಲ್ಲ, ಸುಮ್ಮನೆ ನಾರ್ಮಲ್ ರೈಸ್ ಸಾಂಬಾರಿತ್ತು. ಊಟ ಮಾಡಿ ಆಕೆ ವಿಶ್ ಮಾಡಿ ಫೋಟೋಸ್ ತೆಗ್ಸ್ಕೊಂಡು ಇಲ್ಲಿ ಗಿಫ್ಟ್ ಅದೆಲ್ಲ ನೋಡಕ್ಕೆ ಬಂದಿ ನೋಡ್ರಿ. ಒಂಥರ ಇವ್ರ ಮ್ಯಾರೇಜ್ ಒಳಗೆ ಗಿಫ್ಟ್ ನೋಡಿದೆ ಒಂಥರ ಇದು ನೋಡ್ರಿ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಯಾಕಂದ್ರೆ ವೆರೈಟಿ ಬ್ಯಾಗ್ ಕೊಟ್ಟಿರ್ತಾರೆ, ಸ್ಲಿಪ್ಪರ್ಸ್ ಕೊಟ್ಟಿರ್ತಾರೆ, ಆಮೇಲೆ ಡ್ರೆಸ್ಸು, ನೈಟಿ ಎಲ್ಲ ಕೊಟ್ಟಿರ್ತಾರೆ. ಒಂದು ದುಪ್ಪಟ್ಟ ಸಹ ಕೊಟ್ಟಿರ್ತಾರೆ ಅಂತ ನೋಡ್ರಿ. ಸ್ಲಿಪ್ಪರ್ ಯಾವ ಥರ ಕೊಟ್ಟಾರೆ, ಎಲ್ಲ ಥರ ವೆರೈಟಿ ಸ್ಲಿಪ್ಪರ್ ಅವರು ತೊಗೊಂಡಿರ್ತಾರೆ. ಮ್ಯಾರೇಜ್ಗೆ ಹೋಗಿರೋ ಮುಂಚೆನೇ ಅಡ್ವಾನ್ಸ್ ಎಲ್ಲ ರೆಡಿ ಮಾಡಿರ್ತಾರೆ. ನಮ್ಮ ಕಡೆ ಎಲ್ಲ ಸ್ಲಿಪ್ಪರ್ದು ಕೊಡೋಂಗಿಲ್ಲ ನೋಡ್ರಿ. ಹಾಗಾಗಿ ನಮಗೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರ್ತದೆ ಏನೇನು ಕೊಟ್ಟಿರ್ತಾರೆ ಅದು ನೋಡ್ಬೇಕಂತೇಳಿ ನೋಡ್ರಿ. ಇಲ್ಲಿ ಬ್ಯಾಂಗಲ್ಸು ಇವೆಲ್ಲ ದುಪ್ಪಟ್ಟ ಆಯ್ತು ನೋಡ್ರಿ. ಬಂದವರೆಲ್ಲ ಹಿಂಗೆ ಅವ್ರ ಕಡೆ ನಮ್ಮ ಕಡೆ 5 ಜನ ಕೂಡಿಸ್ತಾರತ್ತ ಅವರು. ಮುಂಚೆಗೆ ಮ್ಯಾರೇಜ್ ಮುಂಚೆ 5 ದಿನ ಕೂಡಿಸ್ಬಿಟ್ಟು ಮದುಮಗಳು ಮಾಡಿರ್ತಾರಲ್ಲ, ಅವಾಗೆಲ್ಲರೂ ಡೈಲಿ ಬಂದುಬಿಟ್ಟು ಡ್ರೆಸ್ ಗಿಫ್ಟ್ಸ್ ಏನಿರ್ತದಲ್ಲ ಅವರೆಲ್ಲ ಕೊಟ್ಟೋಗಿರ್ತಾರೆ. ಬಾಂಡೆ ಸಾಮಾನು ಎಲ್ಲ ಥರ ಕೊಟ್ಟಾರೆ ನೋಡ್ರಿ. ಸೋಫಾದೆಲ್ಲನೂ ನೋಡಿರಿ. ಡ್ರೆಸ್ ಎಷ್ಟು ಅದಾವಲ್ಲಿ ಫುಲ್ ಒಂಥರ ಮಾಡಿದ್ರೆ ಒಂದು ವರ್ಷ ತನಕ ಡ್ರೆಸ್ಸೇ ತೊಗೊಳೋದು ಬೇಡ ನೋಡಿ. ಡ್ರೆಸ್, ಸಾರಿ, ವೆರೈಟಿ ಬ್ಯಾಗ್, ದುಪ್ಪಟ್ಟಾಸ್ ಮತ್ತು ಮೇಕಪ್ ಐಟಮ್ಸ್ ಎಲ್ಲ ಥರ ಅದಾವೆ ನೋಡ್ರಿ. ವೆರೈಟಿ ಬ್ಯಾಗ್ 2-3 ಥರ ವೆರೈಟಿ ಬ್ಯಾಗ್ಸ್ ಇದ್ದು ಎಲ್ಲ ಟಾಪ್ ಡ್ರೆಸ್ ಪೀಸ್ನೂ ಅದಾವು, ಡ್ರೆಸ್ಸು ಅದಾವು, ಟಾಪ್ ಅದಾವು, ನೈಟಿ ಅದಾವು, ಎಲ್ಲ ಥರ ಅದಾವೆ ನೋಡ್ರಿ. ಒಂಥರ ಹುಡುಗರಿಗೆಲ್ಲ ಇವೆಲ್ಲ ಡ್ರೆಸ್ ಒಳಗೆ ಶಾಪಿಂಗ್ ಒಳಗೆ ಇಂಟ್ರೆಸ್ಟಿಂಗ್ ಇರ್ತೈತಿ. ಹಾಗಾಗಿ ಎಲ್ಲ ಗಿಫ್ಟ್ಸ್ ಬರ್ತಾವೆ. ಅವ್ರು ಏನು ತೊಗೊಳೋದು ಬೇಡ. ಅವರು ಯಾವಾಗ ತೊಗೊಂಡಿದ್ದು ನಾವು ಗಿಫ್ಟ್ ಮ್ಯಾಕ್ ಇಟ್ಟಿರ್ತಾರತ್ತ ಅವರು ಮ್ಯಾರೇಜ್ನಾಗಿದ್ದಾವೆ ಅಂಥೇಳಿ. ನಮ್ಮ ಕಡೆ ಈ ಥರ ಏನು ಇರಲ್ಲ ನೋಡ್ರಿ. ನಾರ್ಮಲ್ ಆಗಿ ಬಾಂಡೆ ಸಾಮಾನು ಇವಷ್ಟೇ ಕೊಡ್ತೀವಲ್ಲ, ಹಾಗಾಗಿ ಫಸ್ಟ್ ಬಂದಿವೆ ನೋಡ್ರಿ. ಬಾಂಡೆ ಸಾಮಾನು ಎಲ್ಲ ಥರ ಕೊಟ್ಟಾರೆ ನೋಡ್ರಿ ಗಿಫ್ಟ್ಸ್ ಅದೆಲ್ಲ. ಹೆಣ್ಮಕ್ಳು ನೋಡ್ರಿ, ಹೆಣ್ಮಕ್ಳು ಇದ್ದರು ಅಂದ್ರೆ ಸಾಕು, ತಾಯಿದಾಗಿ ಚಿಂತೆ ನೋಡ್ರಿ. ಅಡ್ವಾನ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಏನೇನು ಕೊಡ್ಬೇಕಂತ. ಅಷ್ಟೆಲ್ಲ ನೋಡ್ಕೊಂಬಿಟ್ಟು ಚಾಚಿ ಕೇಳಿ ಹೊಂಟಿ ನೋಡ್ರಿ. ಮನೆಯವರು ಬಂದು ನೋಡ್ರಿ ಊಟ ಮಾಡಿ. ಅಲ್ಲಿ ಆಚೆ ಕಡೆ ಇತ್ತು ಅವ್ರದ್ದು, ನಮ್ಮ ಸಪ್ರೇಟ್ ಅವ್ರ ಮಂದಿ ಒಳಗೆ ನೋಡ್ರಿ ಸಪ್ರೇಟ್ ಇರ್ತದೆ. ನಮ್ದು ಒಂದು ಕಡೆ ಅವ್ರೊಂದು ಕಡೆ. ಚಾಚಿ ಹೇಳಿಬಿಟ್ಟು ಹೊರಗೆ ಹೊಂಟಿ ನೋಡ್ರಿ. ಮಳೆ ಒಂದು ನಿಂತದ, ಏನು ಮಾಡೋದು ಹೋಗಿ ಬರ್ರಿ ನೋಡು. ಬಂದ ತಕ್ಷಣ ಅಂದ್ರೆ ಫುಲ್ಲು ಜೋರು ಮಳೆ ಇತ್ತು. ಕರೆಕ್ಟ್ ನಾವು ಹೊರಗೆ ಬಂದ್ವಿ, ಮಳೆ ಸ್ಟಾಪ್ ಆಯ್ತು ನೋಡ್ರಿ. ಕರೆಕ್ಟ್ ನಾವು ಎಂಟ್ರಿ ಆಗೋದಕ್ಕೆ ಮಳೆ ಬಂತು. ನಾವು ಹೊರಗೆ ಬಂದ್ವಿ, ಮಳೆ ಸ್ಟಾಪ್ ಆಯ್ತು ನೋಡ್ರಿ. ಸ್ಲೋ ಆಗೈತಿ.
ಮಳೆ ಒಂದು ಪೂರ್ತಿ ನಿಂತು ನೋಡ್ರಿ. ನಾ ಎಲ್ಲ ಅದೇ ಟೆನ್ಷನ್ ಆಗಿತ್ತು ನನಗೆ. ಹೋಗೋ ಹೊತ್ತಿಗೆ ಎಲ್ಲಿ ತೊಯ್ಸ್ಕೊಂಡು ಹೋಗ್ತೀವಿ. ನಾ ಆ್ಯಕ್ಚುಲಿ ಹೋಗುವಾಗೆ ತೊಯ್ಸ್ಕೊತೀವತ್ತು ಮಾಡಿದ್ವಿ. ಬಟ್ ಹೋಗೋ ತನೂ ಅಲ್ಲಿ ಹೋಗಿ ಎಂಟ್ರಿ ಆದ ತಕ್ಷಣ ಸ್ಟಾಪ್ ಆಗ್ಬಿಡ್ತು. ಸ್ಟಾರ್ಟ್ ಆಯಿತು ಜೋರು. ಅಲ್ಲಿ ಒಳಗೆ ಹೋಗಿ ಮತ್ತು ಹೊರಗೆ ಬಂದ ತಕ್ಷಣ ಸ್ಲೋ ಆಗ್ಬಿಡ್ತು. ಈಗ ಪೂರ್ತಿನೇ ಹೋಗೈತೆ ನೋಡ್ರಿ. ಇಲ್ಲಿ ಬಾರಕಮ್ಮನ ಹಾಸ್ಕಡೆ ಈ ಕಡೆ ಹೊಂಟಿ ನೋಡ್ರಿ. ಕಡೆ ಬಿಜಾಪುರ ಬಾರಕಮ್ಮನ ನೋಡ್ರಿ, ಯಾರೆಲ್ಲ ನೋಡಿಲ್ಲ. ಒಂದ್ಸಲ ಹೋಗ್ತೀನಿ ಅಲ್ಲಿನೂ. ಅಲ್ಲಿ ಯಾವಾಗೂ ಲಾಗ್ ಮಾಡಿಲ್ಲ ನಾನು. ವಾರಕಮ್ಮನಗಳು ಗುಂಬಜ್ನಾಗ ಟೈಮ್ ಅಂದಾಗ ಹೋಗಿ ತೋರಿಸ್ತಂತ. ಮಾರ್ಕೆಟ್ನಾಗ ಹೊಂಟಿವಿ ಹೇಳಿದ್ನೆಲ್ಲ ಬರುವತ್ತಿಗೆ ಫ್ರೂಟ್ಸ್ ತೊಗೊಳೋದೈತೆ ಅಂತೇಳಿ ಅದಕ್ಕೆ ಇಲ್ಲಿಂದ ಒಳಗಿಂದ ಹೋದ್ರಾಯ್ತು. ಇಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಇರ್ತಾವೆ ನೋಡ್ರಿ. ಇಲ್ಲಿ ಬಿಜಾಪುರಕ್ಕೆ ಬಂದರೆ ಇಲ್ಲೆಲ್ಲ ಥರ ಕಮ್ಮಿ ರೇಟ್ ಇರ್ತವೆ ನೋಡ್ರಿ. ಆ ಕಡೆ ಎಲ್ಲ ಕಾಸ್ಟ್ಲಿ ಭಾಳ ಇರ್ತವೆ ಮೇನ್ ರೋಡಿಗೆ ಹೋದ್ರೆ. ಒಂದು ಸ್ವಲ್ಪ ಆ್ಯಪಲ್ ತೊಗೊಂಡ್ವಿ. ಅವ್ಗೆ ಆರೆಂಜ್ ಇಷ್ಟ ನೋಡಿರಿ. ಈಗ ಆರೆಂಜ್ ಕೊಡ್ಬೇಕಂತಂದ್ರೆ ಹಾಗಾಗಿ ಆರೆಂಜ್ ಆ್ಯಪಲ್ ತೊಗೊಂಡ್ವಿ. ದಾಳಂಬ್ರಿ ತೀರಾ ಚಲೋ ಹೊತ್ತು ನೋಡಿರಿ ಟೈಫಾಯ್ಡ್ ಆದಾಗ. ಅದಕ್ಕೆ ದಾಳಂಬ್ರಿ ಏನೋ ತೊಗೊಂಡ್ವಿ. ಅವ್ಗೆ ಜ್ಯೂಸ್ ಮಾಡ್ಕೊಡೋಕ್ಕೂ ಆಗುತ್ತೆ ಅಂಥೇಳಿ. 100 ರೂಪಾಯಿಗೆ 8 ಕೊಟ್ಟರು ನೋಡ್ರಿ. 6-8 ಹೊತ್ತಿತ್ತು ಆ್ಯಪಲ್ ಅದು ತೊಗೊಂಡು. ಮತ್ತು ಈ ಕಡೆ ಹೊಂಟಿ ನೋಡಿರಿ ಮನೆ ಕಡೆ ಅದ. ಹೋಗೋ ಹೊತ್ತಿಗೆ ಏನೈತಿ ಹೇಳ್ದನ ಒಬ್ರದ್ದು ಮ್ಯಾರೇಜ್ ಐತಿ ನೋಡಿರಿ. ಸಂಡೇ ದಿವ್ಸ ಮ್ಯಾರೇಜ್ ಐತಿ, ಹೋಗೋದೈತಿ. ಮತ್ತು ಇನ್ನು ವಾಪಸ್ ಬರೋದಾಗಂಗಿಲ್ಲ. ಅದೊಂದು ಗಿಫ್ಟ್ ತೊಗೊಂಡೇ ಹೋದ್ರಾಯ್ತು ಅಂತೇಳಿ ಗಿಫ್ಟ್ ಸೆಂಟರ್ ನೋಡಾತಿದ್ವಿ. ಇಲ್ಲೇ ಐತೆ ಅಂತೇಳಿ. ಇನ್ನೊಂದು ಸ್ವಲ್ಪ ಮೆಡಿಕಲ್ ಒಂದಿಷ್ಟು ತೊಗೊಂಡಿದ್ದು. ಯಾವಾಗಲೂ ನೋಡಿರಿ ಇಲ್ಲೇ ಪೆಟ್ರೋಲ್ ಹಾಕ್ಸೋದು, ಬೇರೆ ಕಡೆ ಹಾಕ್ಸಲ್ಲ. ಹೊಟ್ಟೆ ಹೆಂಗೂ ಬಂದಿದ್ವಲ್ಲ ಈ ಕಡೆ ಅಂತೇಳಿ ಪೆಟ್ರೋಲ್ ಹಾಕಿಸ್ಬೇಕಂತೇಳಿ ಬಂದ್ವಿ. ಅದಕ್ಕೆ ನಾವು ಮ್ಯಾರೇಜ್ಗೆ ಹೋಗಿದ್ದೆವು. ಕವರ್ ಏನು ತರಲಿಲ್ಲ ನೋಡ್ರಿ. ಹಂಗೆ ಫ್ರೂಟ್ಸ್ ತೊಗೋಬೇಕಂತಕ್ಕೆ ನಮಗೆ ಬಂದ್ವಿ. ಐತಿ ನಾವು ಒಟ್ಟ ಚೆಕ್ಕೆ ಮಾಡ್ಸಂಗಿಲ್ಲ. ನಾವು ಒಂದು ದಿವಸ ಇದು ಹಾಕಂಗಿಲ್ಲ, ಹವಾ ಹಾಕಂಗಿಲ್ಲ. ಅಲ್ಲಿ ಮುಗಿಸಿಲ್ಲ ಅಪೋಲೋ ಬಂದು ನೋಡಿ. ಅಪೋಲೋ ಫಾರ್ಮಸಿಗೆ ಇಷ್ಟು ಎಲ್ಲೊಂದಷ್ಟು ಕೆಲಸ ಆಯ್ತು ನೋಡಿರಿ. ಅದಕ್ಕೆ ಕೆಲವೊಂದು ಹ್ಯಾಂಡ್ ವಾಶ್ ಆಮೇಲೆ ಫೇಸ್ ವಾಶ್ ಎಲ್ಲ ತೊಗೊಳ್ಳೋವಿದ್ದು. ಅದಿಷ್ಟು ತೊಗೊಂಡು ಹೋದ್ರೆ ಆಯ್ತಂತ ಇಲ್ಲಿ ಆಫರ್ಸ್ ನಡೆಯುತ್ತೆ ನೋಡಿರಿ. ಹ್ಯಾಂಡ್ ವಾಶ್ 100 ರೂಪೀಸ್ದಾಗ ಹ್ಯಾಂಡ್ ವಾಶ್, ಆಮೇಲೆ ಇದು ಫೇಸ್ ವಾಶ್ ಒಂದು ಚಲೋ ಇತ್ತು ನೋಡಿ. ಅದನ್ನು ತೊಗೊಂಡ್ವಿ. ತೊಗೊಂಡ್ಬಿಟ್ಟು ಹೇಳ್ದೆಲ್ಲ ಗಿಫ್ಟ್ ಸೆಂಟ್ರಿಗೆ ಬಂದ್ವಿ. ಇಲ್ಲಿ ಏನರ ತೊಗೊಂಡು ಹೋಗ್ಬೇಕಂತೇಳಿ ನಮ್ದು ಮನೆಯವ್ರಿಗೆ ಸ್ಟೂಡೆಂಟ್ ನೋಡ್ರಿ ನಾಗೂರ್ ಕಾಲೇಜ್ ಒಳಗೆ. ಯಾಕೆಂದರೆ ಮ್ಯಾರೇಜ್ ಇತ್ತು ನೋಡಿರಿ ಸಂಡೇ ದಿವಸ. ಅದಕ್ಕೆ ಏನಾರು ಒಂದು ಗಿಫ್ಟ್ ತೊಗೋಬೇಕಂತ ಹೇಳಿ ನೋಡಾಕತ್ತಿದ್ವಿ ಏನು ತೊಗೋಬೇಕು ಅಂತ. ಅದ್ರೊಳಗೆ ನೋಡಿರಿ ಒಂದು ಗಿಫ್ಟ್ ಇಷ್ಟ ಆಯಿತು. ಫೈನಲಿ ತೊಗೊಂಡು ಪ್ಯಾಕ್ ಮಾಡೋಕೆ ಕೊಟ್ಟಿವಿ. ಅದಷ್ಟು ತೊಗೊಂಡು ಮನೆ ಕಡೆ ಹೋದ್ರೆ ಆಯ್ತು ನೋಡಿರಿ. ಫೈನಲಿ ಎಲ್ಲ ಕೆಲಸನೂ ಮುಗೀತು. ಈಗ ನಾವು ಅಂದ್ಕೊಂಡಿದ್ದಷ್ಟು ಟೈಮ್ ಒಳಗೆ ಮುಗೀತು ನೋಡಿರಿ ಎಲ್ಲ ಕೆಲಸ. ಮತ್ತು ಅವ್ರ ಮ್ಯಾರೇಜ್ ಮುಗಿಸ್ಕೊಂಡು ಎಲ್ಲ ಫ್ರೂಟ್ಸ್ ತೊಗೊಂಡು ಮನೆ ಕಡೆ ಹೊಂಟಿ ನೋಡಿರಿ. ಹಂಗೆ ಹಿಂಗೆ ಮಾಡಿ ಮಳೆ ಅಂತ ಬರಲಿಲ್ಲ. ನಾವು ಇಲ್ಲಿ ಮಳೆ ಒಳಗೆ ಸಿಕ್ಕಾಕೋತೀವಿ ಅಂತ ಮಾಡಿದ್ವಿ. ಬಟ್ ಮಳೆ ಏನು ಬರಲಿಲ್ಲ ನೋಡಿರಿ. ಹೋಗಿ ಬಂದೆ ನೋಡ್ರಿ ಮಾರ್ಕೆಟಿಗೆ. ಮತ್ತು ಆಮೇಲೆ ಮ್ಯಾರೇಜ್ಗೆ ಹೋದೆ. ಮ್ಯಾರೇಜ್ಗೆ ಹೋಗಿ ಬರುವತ್ತಿಗೆ ನೋಡ್ರಿ ಸ್ವಲ್ಪ ಸಂಡೇ ಇನ್ನೊಂದು ಮ್ಯಾರೇಜ್ ಐತಿ ನಮ್ಮ ಮನೆಯವ್ರು ಬೇಕಾದದು. ಅದಕ್ಕೆ ಅವತ್ತೊಂದು ಗಿಫ್ಟ್ ತೊಗೊಂಬರ್ಬೇಕಂತ ಗಿಫ್ಟ್ ತೊಗೊಂಬಂದ್ವಿ. ಬರುವಾಗ ಮತ್ತೊಮ್ಮೆ ಹೋಗೋದಾಗಂಗಿಲ್ಲ ನೋಡ್ರಿ. ಎಲ್ಲ ಹೋಗ್ಬೇಕಂದ್ರೆ ಅದ್ರ ಸಂಬಂಧ ಅಂತ ಹೋಗೋದಾಗಲ್ಲ. ಇವತ್ತು ಹೋದ್ವಿ ಎಲ್ಲ ಕೆಲಸ ಅದು. ಸೊ ಪೆಟ್ರೋಲ್ ಒಂದೇ ಬಂಕ್ನಾಗ ಹಾಕ್ಸೋತೀವಿ ನಾವು. ಅಲ್ಲಿ ಬಿಟ್ಟು ಎಲ್ಲಿ ಬೇರೆ ಹಾಕೊಳ್ಳೋ HP ಇಲ್ಲಿಕ ಇಂಡಿಯನ್ದೊಳಗೆ ಹಾಕೋತೀವಿ ನೋಡ್ರಿ. ಅದಕ್ಕೆ ಪೆಟ್ರೋಲ್ ಹಾಕ್ಸೋದಾಯ್ತು. ಹಾಗೆ ಮ್ಯಾರೇಜ್ಗೆ ಹೋಗಿ ಬಂದಂಗೆ ಆಯಿತು. ಭೇಟಿಯಾಗಿ ಬಂದ್ವಿ. ಇವತ್ತು ಬರುವಾಗ ಒಂದು ಸ್ವಲ್ಪ ಬ್ರದರ್ ಮನೆಗೆ ಹೋಗುತ್ತೆ. ಅಲ್ಲಿಟ್ಟು ಹೋಗಿದ್ವಿ ನೋಡಿ. ಹೋಗಿ ಸ್ವಲ್ಪ ಚಿನ್ನಗೆ ಹೇಳಿದ್ನಲ್ಲ ಆರಾಮಿಲ್ಲ ಅಂತ. ಅವ್ನು ಸ್ವಲ್ಪ ಟೈಫಾಯ್ಡ್ ಆಗೈತೆ ನೋಡ್ರಿ, ಆರಾಮಿಲ್ಲ. ಅದಕ್ಕೆ ಅವ್ನಿಗೆ ಬಿಟ್ಟು ಹೋಗಿದ್ವಿ. ಅವ್ರು ಬಿಡ್ಲಾರ್ದಿತ್ತು ನೋಡ್ರಿ. ಪಾಪ ಅವ್ರ ಮನೆಗೆ ಬಂದು ಹೋಗಿದ್ರು ಮ್ಯಾರೇಜ್ಗೆ ಬರಲೇಬೇಕಂತ ಹೇಳಿದ್ರು. ಅದ್ರ ಸಂಬಂಧ ಹೋದಂಗಾಯ್ತು. ಈಗ ಚಿನ್ನು ಮತ್ತು ಫೀವರ್ ಬಂದ ನೋಡ್ರಿ. ಅವನಿಗೆ ಇಷ್ಟು ಸಿರಪ್ ಅದು ಹಾಕಬೇಕು. ಅದಕ್ಕೆ ಅವ್ನಿಗೆ ಫ್ರೂಟ್ಸ್ ತೊಗೊಂಬಂದು ಬರುವಾಗ ಮ್ಯಾಂಗೋ ಅದು ಮ್ಯಾಂಗೋ ಸೀಸನ್ ಹೋಗಂದು ಫುಲ್ ಎಲ್ಲ ಥರ ಇರ್ತಾವೆ. ಬಟ್ ಯಾವ್ದು ಹುಳಿ ಇರ್ತಾವೆ ಗೊತ್ತೇ ಹಂಗಿಲ್ಲ ನೋಡಿ. ಕೆಲವೊಂದು ಚಲೋ ಬರ್ತಾವೆ. ಬಟ್ ಮನೆಯೊಳಗೆ ಇರ್ತಾವಲ್ಲ ಗ್ರೀನ್ ಕಲರ್ ಅವತ್ತದ್ರಷ್ಟು ಟೇಸ್ಟ್ ಆಗಂಗಿಲ್ಲ ನೋಡ್ರಿ. ಅವು ನಾವೇನೆಲ್ಲ ಇವು ತೊಗೊಂಬಂದು ಗೋಬಿ ಮೆಣ್ಕಾಯಿ ತೊಗೊಂಬಂದ್ವಿ. 100 ರೂಪಾಯಿಗೆ 8 ಕೊಟ್ಟಾರ ನೋಡ್ರಿ. ಮತ್ತು ಆ್ಯಪಲ್ ತೊಗೊಂಬಂದೆವು. ನಮ್ಮ ಮನೆಯವ್ರು ಕೆಳಗದಾರ, ಅವ್ರನ್ನ ತೊಗೊಂಬರತ್ತಾರ ನೋಡ್ರಿ. ಬರೀ ಪಟ್ ಡ್ರೆಸ್ ಚೇಂಜ್ ಮಾಡೋ. ಮತ್ತು ನೋಡ್ರಿ ಚಿನ್ನಗೂ ಆರಾಮಿಲ್ಲ ಅಂತ ಹೇಳಿದ್ನಲ್ಲ ನೋಡ್ರಿ. ಚಿನ್ನಗೂ ಆರಾಮಿಲ್ಲ ಮಕ್ಕೊಂಡ ಜ್ವರ ಬಂದ ನೋಡ್ರಿ ನಮ್ಮ ಚಿನ್ನಗೆ. 2 hours later. ಟೈಮ್ ನೋಡ್ರಿ ಎಷ್ಟು 7 ಗಂಟೆ ಆಯಿತು. ಈವ್ನಿಂಗ್ ಬಂದ ತಕ್ಷಣ ನೋಡ್ರಿ ಮಲ್ಕೊಂಬಿಟ್ಟಿದ್ದೆ. ಅಲ್ಲಿ ಮ್ಯಾರೇಜ್ಗೆ ಹೋಗಿ ಬಂದ್ವೆಲ್ಲ. ಮ್ಯಾರೇಜ್ಗೆ ಹೋಗಿ ಸ್ವಲ್ಪ ಮಾರ್ಕೆಟಿಗೆ ಬೇರೆ ಹೋಗಿದ್ವಿ. ನೈಟ್ ಎಲ್ಲ ನೋಡ್ರಿ ಚಿನ್ನಗೂ ಟೈಫಾಯ್ಡ್ ಆಗ್ಯದ ನೋಡ್ರಿ ಅಂತ ಹೇಳಿದ್ನಲ್ರಿ. ಅವ್ನು ಫೀವರ್ ಬಂದು ಮಲ್ಕೊಂಡೇ ಇದ್ದಿದ್ದಿಲ್ಲ. ಅದಕ್ಕೆ ಸ್ವಲ್ಪ ನಿದ್ದಿದ್ದಿಲ್ಲ ನೋಡ್ರಿ. ಬಂದು ಒಂದು ಹಾಫ್ ಆನ್ ಅವರ್ ಅಷ್ಟೇ ಮಲ್ಕೊಂಡೆ. 5:30 ಮಲ್ಕೊಂಡು ಮತ್ತು 6 ಗಂಟೆಗೆ ಎದ್ದೆ ನೋಡ್ರಿ. ಮತ್ತು ಸಾಯಂಕಾಲ ಮಲ್ಕೊಳ್ಳೋ ಚಲೋ ಅಲ್ಲ ಅಂತೇಳಿ. ಮತ್ತು ಅಷ್ಟೊತ್ತಿಗೆ ಚಿನ್ನಗೂ ಫೀವರ್ನು ಕಡಿಮೆ ಆಗಿದ್ದು. ಬಂದಾಗ ಫೀವರ್ ಇದ್ದು ಸ್ವಲ್ಪ ಅವನಿಗೆಲ್ಲ ಒಂದು ಸ್ವಲ್ಪ ಜ್ಯೂಸ್ ಅದು ಮಾಡಿಕೊಟ್ಟೆ. ಆರೆಂಜ್ ತೊಗೊಂಬಂದಿದ್ವಲ್ಲ. ಈ ಟೈಫಾಯ್ಡ್ ಇದ್ದಾಗ ನೋಡ್ರಿ ಆರೆಂಜ್ ಆಮೇಲೆ ದಾಳಂಬ್ರಿ ಎಲ್ಲ ಚಲೋ ಅಂತ ಹೇಳಿದ್ರು. ಫ್ರೂಟ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಚಲೋ. ಆಮೇಲೆ ರಾಗಿ ಗಂಜಿ, ಹುಳಿ ಗಂಜಿ ಅದು ಮಾಡ್ಬೇಕಂತಂದ್ರೆ ನಾನು ಆಲ್ಮೋಸ್ಟ್ ಅಲ್ಲಿ ಅವ್ನಿಗೆ ಮಾಡ್ತೀನಿ ನೋಡ್ರಿ. ಅವಾಗಲೂ ತಿಂತಾನ ಗಂಜಿ. ಏನು ಅದೇನು ಪ್ರಾಬ್ಲಮ್ ಇಲ್ಲ. ಕೆಲವು ಹುಡುಗರು ಗಂಜಿ ತಿನ್ನಕ್ಕೆ ಒಲ್ವಲ್ಲ ಅಂತಾರೆ. ಬಟ್ ಇವ ಹಾಗೇನಿಲ್ಲ. ನಮ್ಗೆ ರೂಢಿ ಇತ್ತು ನೋಡ್ರಿ. ಸಣ್ಣವಿದ್ದಾಗಿಂದ ಗಂಜಿ ಹಾಕೋದು ಬಂದೀವಿ. ಚಲೋ ಅಂತ ಹೆಲ್ದಿಗೆ ನಾವು ಅವನಿಗೆ ಅವನು ಸ್ಟಾಪ್ ಮಾಡಿಲ್ಲ. ಕಂಟಿನ್ಯೂ ಆಗಿನಾದರೂ ಡೈಲಿ 1 ಟೈಮ್ ಆದರೂ ಗಂಜಿ ಹಾಕ್ತೀವಿ ಊಟ ಮಾಡಿದ್ರು ಸಹ. ಅದಕ್ಕೆ ಈಗ ನೀನೇ ಹುಳಿ ಗಂಜಿ ಹಾಕಿದ್ದೆ. ಮತ್ತು ಹಾಗೆ ಡೈಲಿ ಒಂದು ಗಂಜಿ 1 ಟೈಮ್ ರೊಟ್ಟಿ ಅದು ಕೊಡ್ತೀವಿ.
ಈಗ ಸ್ವಲ್ಪ ರಾಗಿ ಗಂಜಿ ಮಾಡೋ ಬರ್ರಿ. ಮಧ್ಯಾಹ್ನ ರಾಗಿ ಗಂಜಿ ಮಾಡಿದ್ದಿಲ್ಲ ಅವ್ನಿಗೆ. ನಾನು ಸ್ವಲ್ಪ ಚಾ ಮಾಡ್ಕೊಂಡು ಕುಡಿದು ಅವ್ನು ರಾಗಿ ಗಂಜಿ ಮಾಡಿದ್ರೆ ಆಯಿತು. ಈಗ ಸ್ವಲ್ಪ ಆರಾಮಾಗೆ ನೋಡ್ರಿ ಅಡ್ಡಾಡ್ತಾನೆ. ಆರಾಮ ಆತಂದ್ರೆ ಅಡ್ಡಾಡ್ತಾನೆ, ಆರಾಮಿಲ್ಲ ಅಂದ್ರೆ ಫುಲ್ ಅಮ್ಮ ಹೆಡ್ಡೇಕ್ ತಲೆ ನೋವು ಆತತಿ, ಹೊಟ್ಟೆ ನೋವು ಆತ ತನಕ ಹೋಗ್ಬಿಡ್ತಾನೆ ನೋಡ್ರಿ. ಅದನ್ನ ಹುಡುಗರಿಗೆ ಆರಾಮಿರಲಿಲ್ಲ ಅಂದ್ರೆ ಒಟ್ಟು ಸಮಾಧಾನ ಆಗಂಗಿಲ್ಲ ನಮಗೆ. ಬಟ್ ಇವತ್ತು ಭಾಳ ಇದು ಇತ್ತು ಅಂತೇಳಿ ಅವ್ರು ಚಾಚಿ ಭಾಳ ಅಂದ್ರೆ ಭಾಳ ಫೋನ್ ಮಾಡಿ ಹೇಳಿದ್ರು, ಮನೆಗೆ ಬಂದು ಹೇಳೋಗಿದ್ರು ಅಂತೇಳಿ. ಹೆಂಗೋ ದಿವ್ಯಾ ಇದ್ದು ಮಲ್ಕೊಂಡಿದ್ದ ಅಂಥೇಳಿ ನಮ್ಮ ಮನೆಯವ್ರು ನಾವು ಹೋಗಿ ಬಂದೆ ನೋಡ್ರಿ. ಮತ್ತೆ ಇಲ್ಲಿಕ್ಕೆ ಹೋಗಿದ್ದೆ ಇಲ್ಲ, ಬರೀ ಒಂದು ಕಪ್ ಚಹಾ ಮಾಡ್ಕೊಂಬಿಟ್ಟಿದ್ದೆ. ದೀಪ ಹಚ್ಚಿ ಈ ಕಡೆ ನೋಡ್ರಿ ಹಣ್ಣು ತಂದಿನಿ, ಇಲ್ಲೇ ಇಟ್ಟು ತೆಗಿಬೇಕಾದ್ರೆ ಹಾಗೆ ಮಲ್ಕೊಂಬಿಟ್ಟಿದ್ದೆ. ದಿವ್ಯಾ ನೋಡ್ರಿ ಸ್ವಲ್ಪ ಜುಡಿಯೋಕೆ ನಾವು ಮಾರ್ಕೆಟಿಗೆ ಹೋಗಿ ಶಾಪಿಂಗ್ ಎಲ್ಲ ಹಣ್ಣು ತಂದು ಇಲ್ಲೇ ಇಟ್ಬಿಟ್ಟಿನಿ. ಎಲ್ಲ ತೆಗೆದಿಡ್ಬೇಕಂದ್ರೆ ನೋಡಿ ಫ್ರಿಜ್ಜೆಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟೈತಿ. ಸ್ವಲ್ಪ ಕಾಯಿಪಲ್ಲೆ ತೊಗೊಂಬಂದೆ ಮಾರ್ಕೆಟಿಗೆ ಹೋಗಿದ್ದು ಅಂತೇಳಿ. ಸ್ವಲ್ಪ ಆಮೇಲೆ ನೀಟಾಗಿ ಎಲ್ಲ ಸೋಸಿಟ್ರಾಯ್ತು ಅಂಥೇಳಿ. ಇದು ಇರೋಕೆ ಜಾಗನೇ ಇಲ್ಲ ನೋಡ್ರಿ. ಬರೀ ಪಟ್ಟು ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದು ಆಮೇಲೆ ಅವನಿಗೆ ಗಂಜಿ ಮಾಡಬೇಕು. ಇನ್ನು ಟೈಮ್ 7:30 ಆಗೈತೆ ನೋಡ್ರಿ. ಈ ಕಡೆ ನೋಡ್ರಿ ನನ್ನ ಗಂಜಿ ರೆಡಿ ಆಯಿತು. ನಾನಂದ್ರೆ ಚಿನ್ನಗೆ ಗಂಜಿ ರೆಡಿ ಮಾಡಿದೆ. ಈ ಕಡೆ ಚಾನು ಸೋಸಿಟ್ಕೊಂಡಿನಿ ನೋಡ್ರಿ. ಬರೀ ಈ ಕಡೆ ಗಂಜಿ ಕೂತಿದ್ರಾಗ ಚಹಾ ಕುಡಿದು ಕಿಶಿಂದ ಚಿನ್ನಗೆ ಗಂಜಿ ತಿನ್ಸ್ಕೊತವ. ಹೊರಗೆ ಹೋಗಿ ಕೂತ ನೋಡ್ರಿ. ಈಗ ಆರಾಮಾಗನ ಮುಗಿತವ. ಇಷ್ಟೊತ್ತನ ಆರಾಮಿರಲಿಲ್ಲ, ಇಲ್ಲಿದ್ದ. ಈಗ ಆರಾಮಾಗನ ಹೊರಗೆ ಹೋಗಿ ಕೂತ್ಬಿಟ್ಟ ನೋಡ್ರಿ. ಗಾಳಿ ಅವನೊಬ್ಬನ ಕರ್ಕೊಂಬಂದು ಗಂಜಿ ತಿನ್ಸ್ಬೇಕಾದ್ರೆ 1 hour ಹಂಗೆ ಹಿಂಗೆ ಮಾಡಿ ಇದು ಮಾಡ್ಬೇಕು ನೋಡ್ರಿ. ಬರೀ ಪಟ್ಟಿ ಗಂಜಿ ಸೋಸ್ಕೊ ಇದು ಮಾಡಿ ಚಹಾ ಕುಡಿ. ಮತ್ತೆ ನೋಡ್ರಿ ಇಷ್ಟೊತ್ತನ ಚಿನ್ನಗ ಗಂಜಿ ತಿನ್ಸಿದ, ಪೈನಾಲಿ ಮಾಡಿ ಗುದ್ದಾಡಿ ಗಂಜಿ ತಿನ್ಸಿದೆ. ಅವ್ರ ಪಪ್ಪ ಹಂಗೆ ಜ್ವರ ಬರಕತ್ತಾವಲ್ಲ, ಹಾಗಾಗಿ ಇದು ತೊಗೊಂಬಂದಾರ ಪೈನಾಪಲ್ ಅಂತೀವಿ ನೋಡ್ರಿ. ಪಪ್ಪಾಯ ತಂದಾರ, ಜ್ವರ ಬಂದಾಗ ಚಲೋ ಅಂತ ನೋಡ್ರಿ ಪಪ್ಪಾಯ. ಅದಕ್ಕೆ ಈ ಟ್ಯಾಬ್ಲೆಟ್ ಹಾಕ್ಬೇಕು. ನಾ ಈ ಗಂಜಿ ತಿನ್ಸಿನಿ, ಆ್ಯಂಟಿಬಯೋಟಿಕ್ ಹಾಕ್ಬೇಕು ನೋಡ್ರಿ. ಗುಡ್ ಬಾಯ್ ಗಂಜಿ ತಿಂದ ನೋಡ್ರಿ. ಇಷ್ಟೊತ್ತನ ಹಂಗೆ ಹಿಂಗೆ ಮಾಡಿ ಗಂಜಿ ಫಿನಿಶ್ ಮಾಡ್ದೆ. ಟೈಮ್ ಎಷ್ಟು ತಿರುಗಿ ಎಷ್ಟು 10 ಗಂಟೆ ಆಯ್ತು ನೋಡ್ರಿ ಟೈಮ್. ನೋಡ್ರಿ ಎಷ್ಟು 9 ಗಂಟೆಗೆ ತಿನ್ಸಕ್ಕೆ ಸ್ಟಾರ್ಟ್ ಮಾಡೀನಿ. 10 ಗಂಟೆ ತನಕ 1 hour ತಿಂದ ನೋಡ್ರಿ. ನಮ್ಮ ಮನೆಯವರು ಬಂದಾರ ಮೆಸ್ಸಿಂದ. ಅವ್ರು ಊಟ ಹಚ್ಕೊಂಬರಕ್ಕೆ ಕೆಳಗೆ ಹೋಗ್ಯಾರ. ನಾ ಇಲ್ಲಿ ಇವನಿಗೆ ಗುಳಿಗೆ ಔಷಧ ಹಾಕ್ಬೇಕಂತ ಇಟ್ಕೊಂಡು ಕೂತೀನಿ ನೋಡ್ರಿ. ಔಷಧ ಗುಳಿಗೆ ತೊಗೋತಾ ನೋಡ್ರಿ. ಚಿನ್ನು ಏನು ಹಠ ಮಾಡಂಗಿಲ್ಲ, ಗುಡ್ ಬಾಯ್ ಅದ. ನಾವು ಯಾವುದು ಹಂಗೆ ಹಠ ಮಾಡೋದು ಒದ್ದಾಡೋದು ಗುಳಿಗೆ ತೊಗೊಳಕ್ಕೆ ಏನು ಮಾಡಂಗಿಲ್ಲ. ಸುಮ್ಮನೆ ಕುಡಿತಾನೆ. ಏನರ ಒಂದು ಸ್ವಲ್ಪ ಕುಸಿ ಹೊಡ್ಬಿಟ್ರೆ ಸಾಕು ನೋಡ್ರಿ. ಚಿನ್ನು ಗುಡ್ ಬಾಯ್ ಅಂದ್ರೆ ಸಾಕು. ಚಿನ್ನು ಗುಡ್ ಬಾಯ್ ಅಂದ್ರೆ ತಿನ್ಬಿಡ್ತಾನೆ, ಕುಡ್ದು ಬಿಡ್ತಾನೆ ನೋಡ್ರಿ. ಗುಳಿಗೆ ತೊಗೋತಿಲ್ಲ ಪೀಸ ಟ್ಯಾಬ್ಲೆಟ್. ಹಾಂ ಜಲ್ದಿ ಆರಾಮಾಗಬೇಕಿಲ್ಲ. ಮತ್ತೆ ನಿನಗೆ ಹೊರಗೆ ಆಟ ಆಡಕ್ಕೆ ಹೋಗ್ಬೇಕಿಲ್ಲ ನೀ. ಹೆಂಗೆ ಕರತ್ತ ನೋಡ್ರಿ ನಮ್ಮ ಚಿನ್ನು ಕೂದಲಾಗಿಸಿ ಟಕ್ಳು ಆಗ್ಬಿಟ್ಟ. ಅಸಹ್ಯ ಆಗ್ತದ ಅವ್ನಿಗೆ. ಅದಕ್ಕೆ ಮುಖ ತೋರ್ಸಕ್ಕೆ ಹಿಂಗೆ ಮಾಡತ್ತ ನೋಡ್ರಿ. ಸಮ್ಮರ್ ಕಟ್ ಮಾಡಿಸಿ ನೋಡ್ರಿ. ಸಮ್ಮರ್ ಕಟ್ ಮಾಡ್ಸನ್ ಚಿನ್ನು. ಮತ್ತೆ ಬರ್ತಾವಳಪ್ಪಿ ಸ್ಕೂಲ್ ಸ್ಟಾರ್ಟ್ ಆಗೋದ್ರಾಗ ಬರ್ತಾವತ್ತು ಕೂದಲ. ಇನ್ನು ನೆಕ್ಸ್ಟ್ ಮಂತ್ ಬೇಸಿಗೆಗೆ ಸಮ್ಮರ್ ಕಟ್ ಮಾಡಿಸ್ತಾರನ. ಆಯ್ತಳಪ್ಪ ಎಲ್ಲರಿಗೆ ಹೇಳ್ಬಿಡು, ಎಲ್ಲರೂ ಸಮ್ಮರ್ ಕಟ್ ಮಾಡಿಸ್ಕೊತಾರೆ. ಆಯ್ತು ಈ ಬಡ ಗುಳಿಗೆ ತೊಗೋತೀನಿ. ಗುಳಿಗೆ ಕಟ್ ಮಾಡ್ತಿ ನಿಂದ್ರೆ ನಾ ತೆಗೆದು ಕೊಡ್ತೀನಿ. ಅಪ್ಪು ಹಂಗೆ ತೆಗಿತೈತಿ ತಗೊಡ್ತೀನಿ ತಾಯಿಲಿ. ಚಿನ್ನು ಒಂದಾಗ ಇದ್ರೆ ಹಾಕ್ಕೊಡ್ತೀನಿ ಅಂತ ಕರಗಿಸ್ಕೊಡ್ತೀನಿ ಅಂತ ನಿಂದ್ರೆ ತೆಗೆದು ಓಪನ್ ಮಾಡ್ದು. ಅದು ತೆಗಿಬೇಡ ಎರಡೂ ಓಪನ್ ಮಾಡ್ದಿ ನೋಡಿ ಚಿನ್ನು. ಹಂಗೆ ಒಂದೇ ಐತಿ, 2 ಇರ್ತಾವನ ಟ್ಯಾಬ್ಲೆಟ್ ಒಂದೇ ಐತಿ. ಚಿನ್ನು ಸಣ್ಣ ಪಾಪು ಗೊತ್ತೇ ಕಾಣಕತ್ತೀನಿ ನೋಡಿ. ಸಣ್ಣದಾಗಿದ್ದಿಲ್ಲ. ಈ ಶರ್ಟ್ ನೋಡ್ರಿ ಚಿನ್ನೊಂದು 2ನೇ ವರ್ಷದ ಬರ್ತಡೇಕ್ಕೆ ಇಲ್ಲ ಮೋಸ್ಟ್ಲಿ 1ನೇ ವರ್ಷದ 2ನೇ ವರ್ಷದ ಬರ್ತಡೇಕ್ಕೆ ನೋಡಿದ್ದು ನೋಡ್ರಿ. ತಿರುಗಿ 4ನೇ ವರ್ಷ ಚಲ್ತಿದ್ದಿ. 2-3 ವರ್ಷ ಆಯ್ತು ಟಿ ಶರ್ಟ್ ತೊಗೊಂಡು. ಇನ್ನೂ ಬರತೈತೀನಿ. ಹಾಂ ಮತ್ತು ಒಂದೇ ಐತಿ. 2 ಇರ್ತಾವನ. ಒಂದಿದ್ರೆ ಒಂದೇ ಇರ್ತಾವೆ. ಹಾಂ ಒಂದೇ ಐತಿ. ಈ ಬಟ್ಲದಾಗ ಹಾಕ್ಕೊಡ್ತೀನಿ ತೊಗೊಳಕತ್ತೀನಿ. ಇದ್ರಾಗ ಹಾಕು. ಇದ್ರಾಗ ಮಿಕ್ಸ್ ಮಾಡಿ ಇದ್ರಾಗೆ ಹಾಕಲ್ಲ. ಅದು ತೊಳಿಬೇಕಪ್ಪ. ಇದು ಸ್ವಲ್ಪ ತೊಳೆದು ಇದ್ರೊಳಗೆ ಇಷ್ಟು ನೀರು ಹಾಕಿದ್ರೊಳಗೆ ಬಿಡು ತೊಳೆದು ಇಲ್ಲಿ ಕಾಯಿ ಸರ್ಸಿದ ನೀರು ಹಾಕು. ಈಗ ಆರಾಮಿಲ್ಲ ನೋಡ್ರಿ. ಕಾಯಿ ಸರ್ಸಿದ ನೀರು ಚಲೋ ಬ್ಯಾಸಿಗೆ ಅದ. ಬಟ್ ಆದ್ರೆ ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಈಗ ಬಿಸಿನೀರು ಕುಡ್ಸೋಕಿನ ನೀರು ಕಾಯಿ ಸಾರಿಸಿದೀವಿ ಅಂದ್ರೆ ಚಲೋ. ಅಪ್ಪಿ ಗಂಟ್ಲ ಸಿಕ್ಕೋತದು ಭಾಳ ದೊಡ್ಡದೈತದು. ನೀನು ಬರೋಂಗಿಲ್ಲ ನೋಡೋದು ಎಷ್ಟು ದೊಡ್ಡದೈತಿ. ಈಗ ಹಂಗೆ ಇಷ್ಟು ದೊಡ್ಡದೈತಿ ನಿಮ್ಮ ಗಂಟ್ಲಾಗ ಸಿಕ್ಕೋತದ. ಅದು ಬೇಡ. ಪ್ಲಾಸ್ಟಿಕ್ ಇಲ್ಲ, ಇದ್ರೊಳಗೆ ಹಾಕು ಕರಗ್ತೈತಿ. ಕರಗನ ತೊಗೊಳಕತ್ತೈತಿ. ಪಟಕ್ಕನೆ ತೊಗೊಂಡು ವಾಕಿಂಗ್ ಮಾಡಕತ್ತಿ. ಊಟ ಆಯ್ತು ಎಲ್ಲ ಆಯಿತು. ಏನು ಆಮೇಲೆ ಏನೈತಿ ಫ್ರೂಟ್ ಕೊಡ್ತೀನಿ. ಪಪ್ಪಾಯನ್ನ 1-2 ಪೀಸ್ ಪಪ್ಪಾಯ ತಿನ್ನತ್ತಿ. ಏನಪ್ಪು ತೆಗೆದು ಹುಡುಕಿದ್ದು ನೋಡಲ್ಲ. ಪಪ್ಪ ಊಟ ಹಚ್ಕೊಂಬಂದ್ರೆ ನೋಡೋದು. ಊಟ ಹಚ್ಕೊಂಬಂದ್ರೆ ಪಪ್ಪ ಮೆಸ್ನಾಗ ಏನು ಮಾಡ್ಯಾರ, ಬಿಸಿಬೇಳೆ ಭಾತ್ ನೋಡ್ಯಾರ, ಚೌಳಿಕೆ ಮಾಡ್ಯಾರ ನೋಡ್ರಿ. ಊಟ ಮಾಡೋಣ ಬರ್ರಿ. ಈ ಚಿನ್ನೊಂದು ಊಟ ಆಯಿತು, ಈಗ ನಮ್ದು ಊಟ ಆಯಿತು. ಕರ್ರಿ ಮತ್ತೆ ಊಟ ಮಾಡಕ್ಕೆ ಕರಿಲ್ಲ. ಬರೀ ಇದೇ ಒಂದು ಹೇಳ್ರಿ ಲಾಗ್ನಾಗ ಎಲ್ಲರಿಗೂ ಊಟ ಮಾಡೋಣ ಬರ್ರಿ. ಚಿನ್ನದ ಗಂಜಿ ಆಯ್ತು ಫಿನಿಶ್ ಮಾಡ್ದೆ ನೋಡಲ್ಲ. ಚಿನ್ನದ ಗಂಜಿ ತಿಂದ ನಾ ಫಿನಿಶ್ ಆಗೈತಿ. ನಿಮ್ದು ಊಟ ಆಗೈತಿಲ್ಲ ಕಮೆಂಟ್ ಮಾಡಿ ಹೇಳತ್ ನೋಡ್ರಿ. ಹೇಳ್ರಿ ಚಿನ್ನು ಬರ್ರಿ ನಾವು ಊಟ ಮಾಡೋ ಮತ್ತೇನು.
ನೋಡ್ರಿ ಊಟ ಆಯ್ತು ನಮ್ಮದು ಪಪ್ಪಾಯ ಹಣ್ಣು ಕಟ್ ಮಾಡತ್ತಾರ ನೋಡ್ರಿ ಚಿನ್ನ ಸಂಬಂಧ ಅವ್ರ ಪಪ್ಪ ಚಿನ್ನ ತಿಂದ್ಬಿಡಪ್ಪಿ ಜ್ವರ ಎಲ್ಲ ಹೋಗ್ಬಿಡ್ತಾವ ನಿನಗೆ ಆಪು ಪಪ್ಪಾಯನ ಆ್ಯಕ್ಚುಲಿ ಹೀಟ್ ಬಟ್ ನೋಡ್ರಿ ಜ್ವರ ಬಂದಾಗ ಭಾಳ ಚಲೋ ನೋಡ್ರಿ ಈ ಡೆಂಗು ಆದಾಗ ಇದು ಆದಾಗ ಅದು ಬಾರಿ ಮತ್ತು ಫೇಸಿಗೂ ಬಾರಿ ನೋಡ್ರಿ ಇದು ಮುಖಕ್ಕೆ ಹಚ್ಕೋಬೇಕು ನೋಡ್ರಿ ಕಟ್ ಆದಮೇಲೆ ಕಟ್ ಮಾಡಿಬಿಟ್ಟು ಫೇಸಿಗೆ ಹಚ್ಚು ಹಿಂಗೆ ಸ್ಕ್ರಬ್ ಮಾಡ್ಬೇಕು ಚಲೋ ಅವಲೇಕಿಲ್ಲಪ್ಪ ಅದು ತಿಂದಿ ಅಂತೀವಿ ನಾವು ಅವು ಹೆಂಗದಪ್ಪಿ ನೋಡಕ್ಕೆ ಬೀಜ ಕರಿ ಕರಿ ಅದಾವನು ಕರಾಕತ್ತಾವ ನೀ ಏನು ತೋರಿಸ್ಬೇಡ ಬಿಡು ಎಲ್ಲ ಕಡೆ ಚೆಲ್ಬೇಡ ಪಪ್ಪಾಯ ಹಣ್ಣು ತಿನ್ನು ಒಂದು 2 ಪೀಸ್ ತಿನ್ನು ಅಂದ್ರೆ ಇದು ಆಗುತ್ತೆ ಜಾಸ್ತಿನೂ ತಿನ್ಬಾರ್ದು ಅದು ಹೀಟ್ ಆಗುತ್ತೆ ಸುಮ್ಮನೆ ಜ್ವರ ಇದ್ದಾಗ ಅಷ್ಟೇ ಚಲೋ ನೋಡ್ರಿ ಬಿಡೋಪ್ಪು ತಳ ಚೆಲ್ಬೇಡ ಚಲೋ ಬರೀ ಎಲ್ಲರೂ ಪಪ್ಪಾಯ ಹಣ್ಣು ತಿನ್ನು ಮತ್ತು ಎಲ್ಲರೂ ಅವ್ನ ಜೋಡಿ ನಾವು 2 ಪೀಸ್ ತಿನ್ನೋದು ನೋಡ್ರಿ ಇಷ್ಟಂತ ತಿನ್ನಂಗಿಲ್ಲ ಅವ ಇಷ್ಟ ಆಪಿ ನಿಂಗೆ ಪಪ್ಪಾಯ ಹಾಪು ನೋಡ್ರಿ ನಮ್ಮ ಚಿನ್ನು ಯಾರಿಗೆಲ್ಲ ಪಪ್ಪಾಯ ಹಣ್ಣು ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳತ್ತೆ ನೋಡ್ರಿ ಹೇಳ್ರಿ ಯಾರಿಗ್ಯಾರಿಗೆ ಇಷ್ಟ ಪಪ್ಪಾಯ ಹಣ್ಣು ತಗೋ ಕಟ್ ಮಾಡಿದ್ರೆ ಪಪ್ಪ ತಗೋ ತಿನ್ನು ಸುಖಾಸ್ ತಿನ್ನು ನೋಡಿ ಇಷ್ಟೊತ್ತನ ಪಪ್ಪಾಯ ಹಣ್ಣು ತಿನ್ನೋದೈತಿ ಈಗ ಮುಖಕ್ಕೆ ಹಚ್ಕೊಳ್ಳೋದು ಮತ್ತು ನಾವೆಲ್ಲ ಹಚ್ಕೊಳ್ಳೋದು ನೋಡಿ ಚಿನ್ನೂ ಹಚ್ಕೊತಾನೆ ನೋಡ್ರಿ ಈ ಥರ ಯಾವಾಗಾದ್ರೆ ನೀವು ಪಪ್ಪಾಯ ಹಣ್ಣು ತಿಂದ್ರಿ ಅಂದ್ರೆ ಅದನ್ನು ವೇಸ್ಟ್ ಮಾಡಿ ಒಗಿಬೇಡ ನೋಡ್ರಿ ಮುಖಕ್ಕೆಲ್ಲ ಹಚ್ಕೊಂಡ್ರೆ ಚಲೋ ನೋಡ್ರಿ ಫೇಸ್ ಪ್ಯಾಕ್ ಆಗುತ್ತೆ ಆ್ಯಕ್ಚುಲಿ ಫೇಸ್ ಪ್ಯಾಕ್ ಬರ್ತದೆ ನೋಡಿ ಪಪ್ಪಾಯನ ಆ ಥರ ಒಂಥರ ಹೆಲ್ದಿ ನೋಡ್ರಿ ಸ್ಕಿನ್ನಿಗೆ ಭಾಳ ಚಲೋ ಪಪ್ಪಾಯ ಹಣ್ಣು ಹಾಗಾಗಿ ನಾವು ಯಾವಾಗಲೂ ಪಪ್ಪಾಯ ಹಣ್ಣು ತಂದ್ವಿ ಅಂದ್ರೆ ತಿಂದ ಕಂಪಲ್ಸರಿ ಫೇಸಿಗೆ ಅಪ್ಲೈ ಮಾಡ್ತೀವಿ ನೋಡ್ರಿ ಮಾಡಿ ಒಂದು 15 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ತೀವಿ ನೋಡ್ರಿ ಬರೀ ಹಚ್ಕೊಂಡು ಫೇಸ್ ವಾಶ್ ಮಾಡಿ ಫಸ್ಟ್ ಎಲ್ಲ ನೀಟಾಗಿ ಹಚ್ಕೊಂಡು ಮುಖಕ್ಕೆಲ್ಲ ನಮ್ಮ ಚಿನ್ನೂ ಹಚ್ಕೋತಾನೆ ನೋಡ್ರಿ ಇವತ್ತಿನ ನೋಡ್ರಿ ಇಲ್ಲಿ ಏನು ಮಾಡತ್ತೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೋ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್